ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅವೇರ್ನೆಸ್ ಅಂತಾದರೂ ತಗೊಳ್ಳಿ, ಅಥವಾ ಆಲ್ರೆಡಿ ಮಿಸ್ಟೇಕ್ ಆಗಿದ್ರೆ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಬಟ್ ಬಿ ಕೇರ್ಫುಲ್. ಯಾವುದೇ ಒಬ್ಬ ಜ್ಯೋತಿಷ್ಯ ಹೇಳುವರ ಹತ್ರ ನೀವು ಹೋಗುವ ಮುನ್ನ ಸೊ ನಿಮಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಲಿ ಅಂತ ಹೇಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಅನೌನ್ಸ್ಮೆಂಟ್ ಇದೆ, ಸೊ ಅದು ಡೆಫಿನೆಟ್ಲಿ ನಿಮಗೆ ಈಗ ಯೂಸ್ಫುಲ್ ಆಗುತ್ತೆ. ಹಾಗೆ ಸೊ ಬನ್ನಿ, ನಾನು ನಿಮ್ಗೊಂದು ಎಕ್ಸಾಂಪಲ್ ಮುಖಾಂತರ. ಸೊ ಇತ್ತೀಚಿನ ದಿನ ಇಲ್ಲ, ಈ 7 years ಅಲ್ಲಿ ತುಂಬಾ ಸರಿ ನೋಡ್ತಾನೆ ಇದ್ದೀನಿ, ನಾನು ಇನ್ಫಾರ್ಮ್ ಮಾಡ್ತಾನೆ ಇದ್ದೀನಿ. ಬಟ್ ಇಟ್ಸ್ ಓಕೆ. ಈಗ ಈ ವಿಡಿಯೋ 1,000 ಜನ ನೋಡ್ತಾರೆ ಅಂದ್ರೆ 1,000 ಜನನು ಅದು ಅರ್ಥ ಆಗ್ಬೇಕು ಅಂತಾನೂ ಇಲ್ಲ, ಹಾಗೆ ತಿಳ್ಕೊಬೇಕು ಅಂತಾನೂ ಇಲ್ಲ ಅಲ್ವಾ. ಅದು ಅವರವರ ಕರ್ಮ ಫಲಕ್ಕೆ ತಕ್ಕ ಹಾಗೆ. ಸೊ ಹಾಗಾಗಿ ಸೊ ಈ ಒಂದು ಡೇಟ್ ಆಫ್ ಬರ್ತ್ನ ನವಾಂಶ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. D1 ಚಾರ್ಟ್ನ ಮಾತ್ರ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ವಿಷಯ ಅಂತ ಹೇಳಿ. ಸೊ ನೀವೇನಾದ್ರೂ ಈಗ ಒಂದ್ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರುತ್ತೆ ಅಸ್ಟ್ರಾಲಜಿ ಬಗ್ಗೆ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಗೆ ಯಾರೋ ಹೇಳಿರ್ತಾರೆ ಈ ಒಂದು ಉಂಗುರ ಹಾಕಿದ್ರೆ ತುಂಬಾ ಲಕ್ ಬರುತ್ತೆ, ಹಣ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ನಿಜ? ಉಂಗುರ ಹಾಕಿದ್ರೆ ಲಕ್ ಬರುತ್ತಾ, ಹಣ ಬರುತ್ತಾ? ಹೌದು, ಲಕ್ ಬರುತ್ತೆ, ಹಣ ಬರುತ್ತೆ. ಆದರೆ ಯಾವ ಉಂಗುರ ಹಾಕಬೇಕು, ಯಾವ ವಿಚಾರವಾಗಿ ಹಾಕಬೇಕು, ಸೊ ಅದು ಫಸ್ಟ್ ನಿಮ್ಗಳಿಗೆ ಅಂದ್ರೆ ಹಾಕೋರ್ಗೆ ಗೊತ್ತಿರಬೇಕು. ಎರಡನೇದು, ಜನ್ಮ ಜಾತಕದಲ್ಲಿ ಏನು ಯೋಗ ಇದೆಯೋ ಅದೇನೆ ನಮಗೆ ಬರೋದು ಎಂಡ್ ಆಫ್ ದ ಡೇ. ಸೊ ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ 27 ಏಜ್ಗೆ ಅವನಿಗೆ 1 ಕೋಟಿ ಬರಬೇಕು ಅಂತ ಯೋಗ ಇದ್ರೆ ಅವಾಗ ಬಂದೇ ಬರುತ್ತೆ. ಅದೇ ಆ ವ್ಯಕ್ತಿಗೆ 30 ವರ್ಷಕ್ಕೆ ಸೊ ಹಣ ಲಾಸ್ ಆಗ್ಬೇಕು ಅಂತ ಇದ್ರೆ ಹಾಗೇ ಆಗತ್ತೆ. ಸೊ ಹಾಗಾಗಿ ಸೊ ದಯವಿಟ್ಟು ಯಾರ್ಯಾರು ಸ್ಟೋನ್ಸ್ ನ ಹೆಚ್ಚು ಒತ್ತು ಕೊಡ್ತೀರಾ, ಅಫ್ಕೋರ್ಸ್ ನಾವು ಕೂಡ ವೇರ್ ಮಾಡ್ತೀವಿ, ಬಟ್ ಅದಕ್ಕೊಂದು ಟೈಮ್ ಇರುತ್ತೆ. ಅಂಡ್ ಯಾವಾಗ ಎಷ್ಟ್ರ ಮಟ್ಟಿಗೆ ಹಾಕೋಬೇಕು ಅಂತ ಹೇಳಿ. ಸೊ ಯಾರ್ಯಾರು ಸ್ಟೋನ್ಸ್ ನ ಹಾಕಿದಿರಾ, ಎನಿ ಸ್ಟೋನ್ಸ್ ನಿಮ್ಮ ಬಾಡಿ ಮೇಲೆ, ಈಗ ನನ್ನ ಕ್ಲೈಂಟ್ಸ್ ಬಿಟ್ಟು, ಬಿಕಾಸ್ ನನ್ನ ಕ್ಲೈಂಟ್ಸ್ಗೆ 99% ಆ ವ್ಯಕ್ತಿಗೆ ಆ ಸ್ಟೋನ್ ಲೈಫ್ ಲಾಂಗ್ ಅಥವಾ ಈಗ ಇಂಪಾರ್ಟೆಂಟ್ ಇದೆ ಅಂದಾಗ ಮಾತ್ರ ನಾನು ಸ್ಟೋನ್ ನ ರೆಕಮೆಂಡ್ ಮಾಡ್ತೀನಿ. ಅದು ಆ ವ್ಯಕ್ತಿಯ ಫೈನಾನ್ಷಿಯಲಿ ಕೆಪಾಸಿಟಿ ಮೇಲೆ. ಇಲ್ಲ ಅಂದ್ರೆ ನಾನು ರೆಕಮೆಂಡ್ ಮಾಡೋದಿಲ್ಲ, ಬೇರೆ ರೆಮಿಡೀಸ್ ಇರುತ್ತೆ. ಬಟ್ ಇಲ್ಲ, ಫೈನಾನ್ಷಿಯಲಿ ಕೇಪಬಲ್ ಇದೀವಿ ಅಂದಾಗ ಸ್ಟೋನ್ಸ್ಗೆ ಹೋಗ್ತೀವಿ. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ನೀವು ನೋಡಬಹುದು, ತುಂಬಾ ಜನ ಎಲ್ಲೋ ಸಫೇರ್ ಹಾಕಿರ್ತಾರೆ, ಅಥವಾ ಇಲ್ಲಿ ಶುಕ್ರ ದಶ ಬಂತು. ತುಂಬಾ ಜನ ತುಂಬಾ ಮೋಸ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ಜ್ಯುವೆಲರಿ ಶಾಪ್ ಅಲ್ಲಿ. ಎಸ್, ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಅರ್ಧಂಬರ್ಧ ವಿಡಿಯೋ ನೋಡ್ಕೊಂಡು ಕೆಲವರೆಲ್ಲ ಈಗ ಡೇಟ್ ಆಫ್ ಬರ್ತ್ ಪ್ರಕಾರ ಹೋಗ್ಬಿಡ್ತಾರೆ. ಸೊ ಈಗ 6ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ಡೈಮಂಡ್ ಹಾಕಿ ಅಂತ ಹೇಳಿ. ಇಲ್ಲ, ಆ ತರ ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಸ್ಟೋನ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸ್ಟೋನ್ ನಿಮ್ಮ ಜಾತಕದಲ್ಲಿ ಯೋಗ ಇದೆ, ಬರ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಪ್ಲಸಸ್ ಇರುತ್ತೆ, ಮೈನಸ್ ಇರುತ್ತೆ. ಪ್ಲಸ್ ಜಾಸ್ತಿ ಇದ್ರೆ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ, ಮೈನಸ್ ಇದ್ರೆ ಇನ್ಫಾರ್ಮ್ ಮಾಡಿರ್ತೀನಿ ಈ ಟೈಮ್ಗೆ ರಿಮೂವ್ ಮಾಡಬೇಕು ಅಂತ ಹೇಳಿ. ಡನ್. ಸೊ ಈ ಒಂದು ಜಾತಕ ಇದೆಯಲ್ಲ, ಇದು ಲಾಯರ್ದು ಒಬ್ಬರದು ಜಾತಕ ಇದು. ಸೊ ಆಲ್ರೆಡಿ 7 years ಇಂದ ಅವರು ಪ್ರಾಕ್ಟೀಸ್ ಅಲ್ಲಿ ಇದ್ದಾರೆ. ರೀಸೆಂಟ್ ಆಗಿ ಎಕ್ಸಾಮ್ ಬರ್ದಿದ್ದಾರೆ, ಯಾವನಕ್ಕೆ? ಜಡ್ಜ್ಗೆ. ಸೊ ಬಟ್ ಪ್ರಾಬ್ಲಮ್ ಅಂದ್ರೆ ಉಂಗುರ ಹಾಕಿದ್ರಿಂದನೇ ಹೋಯ್ತಾ ಅಂತ ಹೇಳಿದ್ರೆ, ನೀವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ಹೇಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಸೊ ಈ ಜಾತಕನಿಗೆ ಲಗ್ನ ಬಂದು ತುಲಾ ಲಗ್ನ, ಶುಕ್ರ ಉಚ್ಚ 6ನೇ ಮನೆಯಲ್ಲಿ, ಶುಕ್ರ ಉಚ್ಚ. ಅಗೈನ್ ದ ಡೆಸ್ಪಾಸಿಟರ್ ಇನ್ ಸೆಕೆಂಡ್ ಹೌಸ್ ವಿತ್ ರೆಟ್ರೋಗ್ರೇಡ್. ಓಕೆ, ಸೊ ಈ ಜಾತಕನಿಗೆ. ಆದ್ರೆ ಈ ಜಾತಕನಿಗೆ ಏನ್ ನಡೀತಾ ಇದೆ ಈಗ ದಶ ಅಂತ ಹೇಳಿದ್ರೆ, ಅವ್ರಿಗೆ 2027 ಜೂನ್ ಅಂದ್ರೆ ನೆಕ್ಸ್ಟ್ ಇಯರ್ ತನಕ. ಸೊ ಈಗ ನೆಕ್ಸ್ಟ್ ಬರ್ಡೇ ಇದೆ, ಈ ಮತ್ತಲ್ಲೇ ಬರ್ಡೇ ಇದೆ ಅವ್ರದ್ದು. 27 ತನಕ ರಾಹು ಮಹಾದಶ ನಡೀತಾ ಇದೆ. ರಾಹು ಕೂತಿರೋದು ಅಗೇನ್ ಸೊ ಸ್ವಾತಿ ನಕ್ಷತ್ರದಲ್ಲೇ, ರಾಹು ನಕ್ಷತ್ರದಲ್ಲಿ. ಈ ಚಾರ್ಟ್ ಒಮ್ಮೆ ನೋಡಿ. ಈ ಈ ಜಾತಕನಿಗೆ ನಡೀತಾ ಇರೋದು ರಾಹು ಮಹಾದಶ. ಆದ್ರೆ ಇವರ ಮದರ್, ಸೊ ಅಥವಾ ಯಾರೋ ಗೊತ್ತಿರೋರು, ಈ ಜ್ಯುವೆಲರಿ ಶಾಪರ್, ಅದಕ್ಕೆ ಹೇಳಿದ್ದೆ ನಾನು ನಿಮ್ಗೆ, ಬಿಸ್ನೆಸ್ ಮಾಡ್ತಾರಲ್ವಾ ಅವ್ರಿಗೆ ಬೇಸಿಕ್ ಏನೋ ಚಾರ್ಟ್ ಗೊತ್ತಿರುತ್ತೆ. ಈಗೆಲ್ಲ ಫ್ರೀ ಆಪ್ಸ್ ಇರುತ್ತೆ, ಬೇಸಿಕ್ ಹಾಕೊಂಡಿರ್ತಾರೆ. ಈಗ ಮಿಥುನ ರಾಶಿನ ನಿಮ್ದು, ಹಾಕಿ ಪಚ್ಚೆ ಹಾಕಿ. ಮಕರ ರಾಶಿನ ನಿಮ್ದು, ಶನಿ ಉಂಗ್ರ ಹಾಕಿ. ಏನಕ್ಕೆ ಹಾಕ್ತಾ ಇದ್ದೀರಾ? ಫಸ್ಟ್ ಕ್ವಶನ್. ಎಲ್ಲಿವರೆಗೂ ಹಾಕ್ಬೇಕು? ಇದರಿಂದ ಪ್ಲಸ್ ಏನು, ಮೈನಸ್ ಏನು? ಹಾಗೆ ನವಾಂಶ ನೋಡದೆ ಯಾರಾದ್ರೂ ಸ್ಟೋನ್ ರೆಕಮೆಂಡ್ ಮಾಡ್ತಿದ್ದಾರೆ, ಅಥವಾ ಈ ವಿಡಿಯೋ ನೋಡೋವರು ಯಾರಾದ್ರೂ ನವಾಂಶ ಡಿಸಿಷನ್ ತಗೊಳ್ದೆ ಸ್ಟೋನ್ ಹಾಕಿದ್ದೀರಾ ಅಂದ್ರೆ ರಿಮೂವ್ ಮಾಡಿ. ಕ್ಲಿಯರ್? ಎಸ್. ಸೊ ಈಗ ಬನ್ನಿ,
ಸೊ ಈ ಜಾತಕ ಸ್ವಲ್ಪ ನೋಡಿ. ಇಲ್ಲಿ ನೋಡಿ, 9ನೇ ಮನೆ ಅಧಿಪತಿ ಭಾಗ್ಯಾಧಿಪತಿ, ನೀವು ಲಾಯರು ಅಂತ ಹೇಳ್ಬಿಟ್ಟು ಇವ್ರಿಗೆ ಪಚ್ಚೆ ಹಾಕ್ಸಿದ್ದಾರೆ. ಓಕೆನಾ? ಮೇಡಮ್ 9ನೇ ಮನೆ ಅಧಿಪತಿ ಅಲ್ವಾ, ಲುಕ್ ಕೊಡುತ್ತಲ್ವಾ, ಬುಧ ಅಲ್ವಾ, ತುಲಾ ಲಗ್ನಕ್ಕೆ ಫ್ರೆಂಡ್ಸ್ ಅಲ್ವಾ? ನೋ ನೋ ನೋ, ಆ ಥರ ತಗೋಬೇಡಿ. ಇಲ್ಲಿ ನೋಡಿ, 12ನೇ ಮನೆ ಅಧಿಪತಿನೂ ಅವರೇನೆ. ಇದೆರಡೂ ಪ್ರಾಬ್ಲಮ್ ಆಗ್ಲಿಲ್ಲ. ನಡೀತಾ ಇರೋದು ರಾಹು ಮಹಾದಶ, ಹಾಕ್ಸಿರೋದು ಮರ್ಕಿರಿನ. ಓಕೆನಾ? ಇದು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ D9 ಪ್ರಾಬ್ಲಮ್ ಇದೆ, ಮಾರ್ಕೆರಿ ನೀಚ ಆಗಿದೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಕಾಂಬಿನೇಷನ್ ಏನ್ ಬರುತ್ತೆ? ಸನ್ ಕೇತು ಕಾಂಬಿನೇಷನ್ ಬರುತ್ತೆ, ಮರ್ಕೆರಿ ಕೇತು ಕಾಂಬಿನೇಷನ್ ಬರುತ್ತೆ. ಬೀಯಿಂಗ್ ಎ ಲಾಯರ್, ಸೊ ಈ ಒಂದು ಸ್ಟೋನ್ ನ ಅದು ಕಾಸ್ಟ್ಲಿ ಹಾಕ್ಸಿದ್ದಾರೆ, 2 ಲ್ಯಾಕ್ ನಿಯರ್, 7 ಕ್ಯಾರೆಟ್. ಬೀಯಿಂಗ್ ಎ ಲಾಯರ್ಗೆ ಮರ್ಕಿರಿ ತುಂಬಾನೇ ಇಂಪಾರ್ಟೆಂಟ್, ಹಾಗೆ ಅದರ ಅಧಿಪತಿ ಕೂಡ ತುಂಬಾ ಇಂಪಾರ್ಟೆಂಟ್. ಬಟ್ ಕೇತು ಜೊತೆ ಅದು ಏನು ಇನ್ಫ್ಲುಯೆನ್ಸ್ ಆಗ್ತಾ ಇದೆ, ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇದೆ ಅಂತ ಹೇಳಿದಾಗ ಅಗೇನ್ ಶನಿಯ ದೃಷ್ಟಿ ಕೂಡ ಅಲ್ಲೇ ಬಿದ್ದಿದೆ. ಸೊ ಹಾಗಾಗಿ ಈ ಜಾತಕನಿಗೆ ಬುಧ ಗ್ರಹದ ಉಂಗುರ D9 ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದೀನಿ, ಬರೋದಿಲ್ಲ. ಓಕೆ, ಹಾಕ್ದಾಗ ಏನಾಗುತ್ತೆ, ಸಿಬ್ಲಿಂಗ್ಸ್ ಜೊತೆ ಪ್ರಾಬ್ಲಮ್ಯಾಟಿಕ್ ಜಾಸ್ತಿ ಆಗಿರುತ್ತೆ, ಸಿಬ್ಲಿಂಗ್ಸ್ ಜೊತೆ. ಸೊ ಅದರ ಜೊತೆಗೆ 9th ಲಾರ್ಡ್ ಅವ್ರದ್ದು ಹೈಯರ್ ಎಜುಕೇಶನ್ ಆಗಿರಬಹುದು, ಅಥವಾ ನೆಕ್ಸ್ಟ್ ಈಗ ಜಡ್ಜ್ಗೆ ಅವ್ರು ಏನು ಎಕ್ಸಾಮ್ ಬರೀತಾನೇ ಇದ್ದಾರೆ 2-3 ವರ್ಷದಿಂದ, ಆದ್ರೂ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇದು ನಿಮ್ಮನ್ನ ಇನ್ನೂ ಕೆಳಮಟ್ಟಕ್ಕೆ ಅಥವಾ ನಿಮ್ಮನ್ನ ಇನ್ನೂ ಲೋ ಪೀರಿಯಡ್ಗೆ ತಗೊಂಡ್ ಬರುತ್ತೆ. ಈ ಜಾತಕ ಮಿಸ್ಟೇಕ್ ಅದೊಂದು ಮಾಡಿದ್ದಾರೆ. ಓಕೆನಾ? ಸೊ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು ನೋಡಿ. ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಬಿಲ್ಡರ್ಸ್ ಇರಬಹುದು, ಕಾಂಟ್ರಾಕ್ಟರ್ಸ್ ಇರಬಹುದು, 99% ಹವಳ ಹಾಕ್ಸ್ಬಿಟ್ಟಿರ್ತಾರೆ, ಅದ್ರ ಯೂಸೇಜೇ ಗೊತ್ತಿರೋದಿಲ್ಲ. ಓಕೆ, ಇವರು ಕೂಡ, ಈ ಜಾತಕನಿಗೂ ಕೂಡ ಸ್ಕ್ರೀನ್ ನೋಡಿ. ಸೊ ಇವ್ರಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹವಳ ಹಾಕ್ಸ್ಲಿಲ್ಲ, ಇವ್ರಿಗೆ ಗುರುನ ಹಾಕ್ಸಿದ್ದಾರೆ. ಯಾಕೆಂತ ಹೇಳಿದ್ರೆ ಲಾಯರ್ ಅಲ್ವಾ, ಸೊ ಹಣ ಜಾಸ್ತಿ ಬರ್ಲಿ, ಸೆಕೆಂಡ್ ಹೌಸ್ ಅಲ್ಲಿ ಗುರು ಇದೆ ಅಂತ ಹೇಳಿ. ಸೊ ಮಿಸ್ಟೇಕ್ ನ ನೀವು ಮಾಡಬೇಡಿ. ಸೊ ಗುರುನ ಹಾಕ್ಸ್ದಾಗ ಏನಾಗುತ್ತೆ, ಅವನು ಅವ್ರಿಗೆ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ, ಇದು ತೊಂದರೆ ಇಲ್ಲ, 3, 6 ಎರಡೂ ಬೇಕು ಲಾಯರ್ಗೆ, 3, 6 ಕಾಂಬಿನೇಷನ್ಸ್ ಬೇಕು. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, D1 ಅಲ್ಲೇ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ದ ಡೆಸ್ಪಾಸಿಟರ್ ಇಸ್ ಗೋಸ್ ಟು ಡೆಬಿಲಿಟೇಷನ್. ಸೊ ಹಾಗಾಗಿ ಇದು ಎಕ್ಸ್ಟ್ರಾ ಆಯ್ತಾ. ಹಾಗಾಗಿ ಸಿಬ್ಲಿಂಗ್ಸ್ ಜೊತೆ ಪ್ರಾಬ್ಲಮ್ ಆಯ್ತು, ಮ್ಯಾರೇಜ್ ಲೈಫಲ್ಲಿ ಡಿಸ್ಟರ್ಬೆನ್ಸು, ಸೊ ಸಂಬಂಧಿಕರ ಜೊತೆ ಡಿಸ್ಟರ್ಬೆನ್ಸು, ಅಗೇನ್ ಗುರು. ಸೊ ಕಿಡ್ಸ್ ಇಂದ ಅವ್ರಿಗೆ ಹ್ಯಾಪಿನೆಸ್ ಇಲ್ಲ, ಡಿಸ್ಟರ್ಬೆನ್ಸ್, ಅವ್ರೊಂದ್ ಕಡೆ ಇವ್ರೊಂದ್ ಕಡೆ. ಸೊ ಅದು ಏನಾಗಿದೆ, ಆಲ್ರೆಡಿ ಲಗ್ನದಲ್ಲಿ ರಾಹು, ಸೊ ಕನ್ಫ್ಯೂಷನ್. ಲಗ್ನಾಧಿಪತಿ 6th ಹೌಸ್ ಅಲ್ಲಿ, ಡೆಸ್ಪಾಸಿಟರ್ ಅಗೇನ್ ಇನ್ ದ ಸ್ಕಾರ್ಪಿಯೋ ಸೈನ್. ಸೊ ಇದನ್ನೆಲ್ಲ ಯಾರು ನೋಡೋ ಅವಶ್ಯಕತೆ ಇಲ್ಲ, ಅವ್ರಿಗೇನು ಲಗ್ನ ಕೂಡ ನೋಡಿರೋದಿಲ್ಲ ಅವರು. ಸೊ ಏನು ಮಕರ ರಾಶಿಗೆ ಒಳ್ಳೇದಾಗುತ್ತೆ, ಹಾಕ್ಬಿಡಿ, ಬುಧ 7ನೇ ಮನೇಲಿದ್ದಾನೆ, ಬಿಸ್ನೆಸ್ ಚೆನ್ನಾಗಿ ಕೊಡ್ತಾನೆ ಅಂತ ಹೇಳಿ ಹಾಕ್ಸಿದ್ದಾರೆ. ಅಗೇನ್ ಮರ್ಕಿರಿಯಿಂದ ನಕ್ಷತ್ರ ಭರಣಿ. ಸೊ ಹಾಗಾಗಿ ಭರಣಿ ಬಂದು ಯಮನ ನಕ್ಷತ್ರ ಅಲ್ವಾ, ಹಾಗೆ ಪ್ರತಿ ಒಂದು ನೋಡ್ಬೇಕಾಗತ್ತೆ. ಈ ತರ ಯಾರ್ಯಾರು ಯಾವ ಉಂಗುರಗಳನ್ನ ಹಾಕೊಂಡಿದ್ದೀರಾ, ಸೊ ದಯವಿಟ್ಟು ನವಾಂಶ ನೋಡಿ ಡಿಸೈಡ್ ಮಾಡಿ. ಅದಾದ ನಂತರ ಒಂದು ಪೀರಿಯಡ್ ಇರುತ್ತೆ, ಆಗ ತೆಗಿಬೇಕು, ಅದನ್ನ ಪುನಃ ಹಾಕೋಬೇಕು. ಓಕೆ, ನೆಕ್ಸ್ಟ್ 2ನೇ ಪಾಯಿಂಟ್ಗೆ ಬರ್ತೀನಿ. ಸೊ ಈಗ ಇಲ್ಲಿ ಇವ್ರಿಗೆ ಜುಪಿಟರ್ ಎಲ್ಲೋ ಸಫರ್ದು ರಿಮೂವ್ ಮಾಡಿಸಿದೀವಿ, ಈಗ ಮರ್ಕ್ಯುರಿನು ರಿಮೂವ್ ಮಾಡಿಸಿದೀವಿ. ಅವ್ರದ್ದು ಫೇಲ್ ಆಗಿದೆ ಈ ಸಾರಿ ಜಡ್ಜ್ ಎಕ್ಸಾಮು. ಸೊ ಇದಾದ್ಮೇಲೆ ಚಾರ್ಟ್ಗೆ ಸ್ವಲ್ಪ ರೆಮಿಡೀಸ್ ಇರುತ್ತೆ, ಅದಾದ್ಮೇಲೆ ಅವ್ರಿಗೆ ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ, ಅಲ್ಲಿವರೆಗೂ ಆಗೋದಿಲ್ಲ. ನೆಕ್ಸ್ಟ್ ಸ್ಟೋನ್ಸ್ ನ ಹಾಕೊಳ್ಳುವಾಗ ನೀವು ಯಾವ ಉದ್ದೇಶಕ್ಕೆ ಹಾಕೋತೀರಾ ಅದು ಮುಖ್ಯ ಆಗಿರುತ್ತೆ. ಎರಡನೇದು, ತುಂಬಾ ಜನ ದಶಕ್ಕೆ ಹಾಕ್ಸ್ತೀರಾ, ಬಟ್ ದಶಕ್ಕೆ ಇಲ್ಲಿ ನೋಡಿ ರಾಹು ಮಹಾದಶ ನಡೀತಾ ಇದೆ, ಡೆಸ್ಪಾಸಿಟರ್ ಇನ್ ಎಕ್ಸಾಲ್ಟೇಷನ್ 6th ಹೌಸ್, ಬಟ್ ಅದು 6th ಹೌಸ್. ಸೊ ಇಲ್ಲಿ ಏನೇನು ಘಟನೆಗಳು ನಡೆದಿರುತ್ತೆ ಅಂತ ನಿಮಗೆ ಅರ್ಥ ಆಯ್ತು. ಸೊ ಹಾಗಾಗಿ ದಯವಿಟ್ಟು ಈ ತರ ಮಿಸ್ಟೇಕ್ಸ್ ನ ನೀವುಗಳು ಮಾಡಬೇಡಿ, ಬಿ ಕೇರ್ಫುಲ್. ನನ್ನ ಚಾನೆಲ್ನ ನೋಡೋ ಪ್ರತಿಯೊಬ್ರು ಎಜುಕೇಟೆಡ್ ಆಗಬೇಕು ಜ್ಯೋತಿಷ್ಯದ ವಿಚಾರದಲ್ಲಿ. ಆಲ್ರೆಡಿ ನೀವು ತುಂಬಾ ಎಜುಕೇಟೆಡ್ಸ್ ಇರ್ತೀರಾ, ಹೈಲಿ ನಾಲೆಜಬಲ್ ಬಿಸ್ನೆಸ್ ಮ್ಯಾನ್ಸ್ ತುಂಬಾ ಜನ ನೋಡ್ತೀರಾ, ಪೊಲಿಟಿಷಿಯನ್ಸ್. ಬಟ್ ನೀವುಗಳಿಗೆ ಸ್ವಲ್ಪ ಜ್ಞಾನ ಇರಬೇಕು. ಒಂದು ಶಾಪ್ಗೆ ಹೋಗ್ತೀರಾ, ಯಾರೋ ರಿಂಗ್ ಹಾಕಿರ್ತಾರೆ, ಇದೇನು ಇದು ಬ್ಯಾಂಕಲ್ಲಿ ನೋಡಿ, ಬ್ಯಾಂಕಲ್ಲಿ ಕೆಲಸ ಮಾಡೋರು ತುಂಬಾ ಜನ ಎಲ್ಲೋ ಸಫರ್ ಹಾಕಿರ್ತಾರೆ, ಅದರಿಂದ ಬೆನಿಫಿಟ್ಟೇ ಗೊತ್ತಿರೋದಿಲ್ಲ ಅವ್ರಿಗೆ. ಎಲ್ಲೋ ಸಫರ್ ಹಾಕಿ ನಿಮಗೆ ಥೈರಾಯ್ಡ್ ಜಾಸ್ತಿ ಆಗಿದೆ, ಲಿವರ್ ರಿಲೇಟೆಡ್ ಇಶ್ಯೂಸ್ ಆಗಿದೆ, ಅಥವಾ ಫಂಡ್ ಸ್ಟಕ್ ಆಗಿದೆ, ಸೊ ಇದೇನಾದರೂ ಘಟನೆಗಳು ನಡೆದಿದ್ರೆ ನೋಡ್ಕೊಳ್ಳಿ. ಅಂಡ್ ಕುಜನ್ನ ಹಾಕಿ ಅದು ಹಾಕಿದ ತಕ್ಷಣ ಸ್ವಲ್ಪ ದಿನದಲ್ಲೇ ಆಕ್ಸಿಡೆಂಟ್ಗಳಾಗಿದೆ ಅಂದರೆ D9 ಅಲ್ಲಿ ನೀವು ಕ್ಲಾರಿಫಿಕೇಶನ್ ತಗೋಬೇಕು. ಅಂಡ್ ಎರಡನೇದೇನು ಅಂತ ಹೇಳಿದ್ರೆ, ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಈ ಪದ ಏನಕ್ಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ ರಾಹು,
ಸೊ ರಾಹು ಲಗ್ನದಲ್ಲಿ ಕೂತಿದ್ದಾರೆ. ಕೆಲವ್ರಿಗೆ ಲಗ್ನ ಏನಾದ್ರು 29 ಡಿಗ್ರಿ ಬಂದಿದೆ ಅಥವಾ ಲಗ್ನ ಏನಾದ್ರು 00 ಡಿಗ್ರಿ ಬಂದಿದೆ ಅಂತ ಅನ್ಕೊಳ್ಳೋಣ. ಅವಾಗ ಭಾವದ ಪ್ರಕಾರ ಭಾವಚಲಿತ ಕುಂಡದಲ್ಲಿ ರಾಹು 2ನೇ ಮನೆನ ತೋರಿಸ್ತಾ ಇರುತ್ತೆ, ಕೇತು ಆಪೋಸಿಟ್ 8ನೇ ಮನೆ. ಅಥವಾ ತುಂಬಾ ಜನಕ್ಕೆ ಕೇತು 12ನೇ ಮನೆ, ರಾಹು 6ನೇ ಮನೆಯಲ್ಲಿರುತ್ತೆ. ಭಾವದ ಪ್ರಕಾರ 5 11ಕ್ಕೆ ಹೋಗಿರುತ್ತೆ. ಇದು ಸ್ಕ್ಯಾಮ್ ಅಂತಾನೆ ಹೇಳಬಹುದು. ಭಾವಚಲಿತ ಕುಂಡಲಿ ಆಧಾರದ ಮೇಲೆ ಏನಾದ್ರೂ ಕೇತು 12ನೇ ಮನೆಯಲ್ಲಿದ್ದು, ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ವೃಷಭ ಲಗ್ನ ತಗೊಳ್ಳೋಣ. ಕೇತು 12ನೇ ಮನೆಯಲ್ಲಿದೆ, ಬಟ್ ಭಾವದ ಪ್ರಕಾರ ಅದು 11ಕ್ಕೆ ಹೋಗಿದೆ ಡಿಗ್ರಿ ವೈಸ್ ಅಂತ ಹೇಳಿದಾಗ, ಈ ತರ ಕೇತುನ ಆಕ್ಟಿವೇಟ್ ಮಾಡಿದೀರಾ ಅಂತ ಹೇಳಿದ್ರೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಕಂಟಿನ್ಯೂಸ್ ಆಗಿ ನಡೆಯೋದಿಲ್ಲ. ಮತ್ತೆ ಪ್ರಶ್ನೆ, ನಾನೆಲ್ಲ ಪೂಜೆ ಮಾಡ್ತೀನಿ, ಮಂತ್ರ ಹೇಳ್ತೀನಿ, ಆದ್ರೂ ನನಗೆ ಪ್ರಾಬ್ಲಮ್ ಅಂತ. ಯಾವ್ದಾದ್ರು ಒಂದು ಸ್ಟೋನ್ ನಿಮ್ ಮನೆಗೆ ಬರ್ತಿದೆ ಅಥವಾ ನಿಮ್ ಹತ್ರ ಬರ್ತಿದೆ ಅಂತ ಹೇಳಿದ್ರೆ 48 hours ಅಲ್ಲಿ ನಿಮಗೆ ಫಸ್ಟ್ ನೆಗೆಟಿವೇ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಅದು ಎಷ್ಟು ಪ್ರಮಾಣದಲ್ಲಿರುತ್ತೋ ಅದು ನೆಗೆಟಿವೇ ಆಗುತ್ತೆ. ಅದಾದ್ಮೇಲೆ ಪಾಸಿಟಿವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಸ್ಟೋನ್ಸ್ ಗಳನ್ನ ಹಾಕಿರೋದು, ನವಗ್ರಹ ಉಂಗುರ ಡೆಫಿನೆಟ್ಲಿ ನಾನು ಸಜೆಸ್ಟ್ ಮಾಡಲ್ಲ. ಯಾರಿಗಾದ್ರೂ ಸೊ ಪಿಡ್ಸಿದೆ ಅಂತ ಹೇಳಿದ್ರೆ ಒಂದಿಷ್ಟು ತಿಂಗಳುಗಳ ಹಾಕಿ ತೆಗಿಸ್ತೀವಿ. ಅದು ಬಿಟ್ರೆ ಬೇರೆ ನಾರ್ಮಲ್ ಪೀಪಲ್ಗೆ ನವಗ್ರಹ ಉಂಗುರನ ನಾವು ಸಜೆಸ್ಟ್ ಮಾಡಲ್ಲ. ನೀವು ಕೂಡ ಯಾರಾದ್ರೂ ಹಾಕಿದ್ರೆ ರಿಮೂವ್ ಮಾಡಿ. ಮತ್ತೆ ಯಾವ ಸ್ಟೋನ್ ಹಾಕೋಬೇಕು ಅದು ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ವಿಚಾರಕ್ಕೆ ಹಾಕ್ತಿದ್ದೀರಾ. ಈ ಕೆಲವ್ರಿಗೆ ಡಿವೋರ್ಸ್ ಬೇಕು, ಅವಾಗ ಬೇರೆ ಪ್ಲಾನೆಟ್ ಆಕ್ಟಿವೇಟ್ ಮಾಡ್ಬೇಕಾಗುತ್ತೆ. ಕೆಲವ್ರಿಗೆ ಹಣ ಬೇಕು, ಅವಾಗ ಬೇರೆ. ಕೆಲವ್ರಿಗೆ ಸ್ಟಕ್ ಮನಿ ಬರಬೇಕು, ಅವಾಗ ಬೇರೆ. ಸೊ ಈ ತರ ಡಿಪೆಂಡಿಂಗ್ ಆನ್ ದ ಡಿಪಾರ್ಟ್ಮೆಂಟ್ಸ್ ನಾವು ಡಿಸಿಷನ್ ತಗೋಬೇಕಾಗುತ್ತೆ. ಸೊ ನವಾಂಶ ನೋಡಿನೇ ಇನ್ಫಾರ್ಮ್ ಮಾಡೋದು. ಸೊ ಇದು ತುಂಬಾ ನೋಡಿ ನೋಡಿ ನನಗೆ ಸೀರಿಯಸ್ಲಿ ಬೇಜಾರಾಗಿ ಹೋಗಿದೆ. ಅಂಡ್ ನೆಕ್ಸ್ಟ್ ಇಯರ್ ಬೇರೆ ಶನಿ ಮೇಷಕ್ಕೆ ಬರ್ತಾ ಇದ್ದಾರೆ, ನೀಚ ಆಗ್ತಾರೆ. ಸೊ ಶನಿ ನಿಮ್ಗೆ ಇಲ್ಲಿವರೆಗೂ ಗೊತ್ತಿದೆಯೋ ಗೊತ್ತಿಲ್ವೋ ಒಂದ್ ತಿಳ್ಕೊಳ್ಳಿ, ಎಲ್ಲಾ ರೀತಿಯ ಮೆಟಲ್ಸ್ಗೆ ಕಾರಕ ಶನಿ. ಇದ್ರ ಜೊತೆಗೆ ಆಡ್ ಆಗೋದು ಗುರು, ಗೋಲ್ಡ್, ಶುಕ್ರ, ಡೈಮಂಡ್. ಸೊ ಈ ತರ ಪ್ಲಾನೆಟ್ಸ್ ಆಡ್ ಮಾಡ್ಕೊಂಡು ಹೋಗೋದು. ಬಟ್ ಎಲ್ಲ ಮೆಟಲ್ಗೆ ಕಾರಕ ಶನಿ. ಸೊ ಕ್ಲಿಯರಾ? ನೆಕ್ಸ್ಟ್ ಇಯರ್ ಇಲ್ಲಿ ಬೇರೆ ಬರ್ತಾ ಇದ್ದಾರೆ. ತುಂಬಾ ಜನ ಸಾಡೆ ನಡೀತಾ ಇದೆ. ಸೊ ಬ್ಲೂ ಸಫೇರ್ ಹಾಕೊಳ್ಳಿ. ಸಫೇರ್ಸ್ ಸಫೇರ್ಸ್ ಯಾರು ಕ್ಯಾರೆಟ್ಗೆ 20,000 30,000 ಪೇ ಮಾಡಿ ಲಕ್ಷಾಂತರ ರೂಪಾಯಿ ಅದ್ರದ್ದು ಗೋಲ್ಡ್ ಅಲ್ಲಿ ಸಿಲ್ವರ್ ಅಲ್ಲಿ ಹಾಕೋತಾ ಇದ್ದೀರಾ. ಸೊ ಬಿ ಕೇರ್ಫುಲ್. ಸೊ ಪ್ರಾಬ್ಲಮ್ಯಾಟಿಕ್ ಜಾಸ್ತಿ ಆಗುತ್ತೆ, ಪ್ಲಾನೆಟ್ ನ ಆಕ್ಟಿವೇಟ್ ಮಾಡ್ದಂಗೆ ಆಗುತ್ತೆ. ಈಗ ಸೊ 2ನೇ ತಾರೀಕು ಅಂತ ಹೇಳಿದ್ರೆ ನಿಮ್ಗೆ ಮೇ 2ನೇ ತಾರೀಕು ಶನಿವಾರ ಬರುತ್ತೆ. 1ನೇ ತಾರೀಕು ಹುಣ್ಣಿಮೆ ಇರುತ್ತೆ, ಮೇ 2nd. ಸೊ ಇವತ್ತು ನಾನು ನಿಮಗೆ 3 hours ಕ್ಲಾಸ್ ಕಂಡಕ್ಟ್ ಆಗುತ್ತೆ. 2 to 3 hours ಬಿಟ್ವೀನ್ ದಿಸ್ 2 hours ಕಂಪ್ಲೀಟ್ ಕ್ಲಾಸ್ ಇರುತ್ತೆ. ಸೊ ಇನ್ನು ಎಕ್ಸ್ಟ್ರಾ ಏನಾದರೂ ಟೈಮ್ ಇದ್ರೆ ಒಂದು ½ hour, ಮಿನಿಮಮ್ 2 hours ಅಂತೂ ಕ್ಲಾಸ್ ಇರುತ್ತೆ. ½ hour ಎಕ್ಸ್ಟ್ರಾ ಟೈಮ್ ಇದ್ರೆ ಯಾರು ಜಾಯ್ನ್ ಆಗಿರ್ತಾರೋ ಅವ್ರದ್ದು ನವಾಂಶ ಅನಾಲಿಸಿಸ್ ಮಾಡಿ ಅವ್ರಿಗೆ ಸ್ಟೋನ್ ರೆಕಮೆಂಡ್ ಮಾಡೋದಾಗುತ್ತೆ. ಅಪಾರ್ಟ್ ಫ್ರಮ್ ದಟ್ ನೀವೇನಾದ್ರು ಜ್ಯೋತಿಷ್ಯರು ನಿಮಗೆ ಟಚ್ ಇದೆ ಅಂತ ಹೇಳಿದ್ರೆ, ಅಥವಾ ನೀವು ಆಲ್ರೆಡಿ ಉಂಗುರ ಹಾಕೊಂಡಿದ್ದೀರಾ ನನಗೆ ಜ್ಯೋತಿಷ್ಯದ ಗೊತ್ತು ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಸ್ಟೋನ್ಸ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದ್ರಲ್ಲಿ ಏನೇನು ಕಂಡಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಸ್ಟೋನ್ ಹಾಕ್ಬೇಕಾ ಬೇಡವಾ, 2ನೇದು ಯಾವ ಸ್ಟೋನ್ ಹಾಕಬೇಕು, 3ನೇದು ಎಷ್ಟು ದಿವಸ ಹಾಕಿರ್ಬೇಕು, 4ನೇದು ಸೊ ಗೋಚಾರದಲ್ಲಿ ಗ್ರಹಗಳು ಚೇಂಜ್ ಆದಾಗ ಯಾವಾಗ ರಿಮೂವ್ ಮಾಡಬೇಕು, 5ನೇದು ನವಾಂಶ D9 ನೋಡಿ ಡಿಸಿಷನ್ ತಗೊಂಡೇನೆ ಸ್ಟೋನ್ಸ್ ಹಾಕಬೇಕು. ಸೊ ಹಾಗಾಗಿ 6ನೇದು ಬಂದು ಇದರಿಂದ ಪ್ಲಸ್ ಎಷ್ಟು ಮೈನಸ್ ಎಷ್ಟು. ಅಂಡ್ 7ನೇ ವಿಚಾರ ಬಂದು ನಿಮ್ಮ ಜನ್ಮ ಜಾತಕಕ್ಕೆ ತಕ್ಕ ಹಾಗೆ ಸೊ ನೀವುಗಳು ಏನು ಹಾಕೊಂಡಿದ್ದೀರಾ ಸ್ಟೋನ್ಸು ಅದನ್ನ. ಅದಾದ ನಂತರ ಸೊ ಇದುವರೆಗೂ ಯಾರಾದ್ರೂ ಮಿಸ್ಟೇಕ್ ಮಾಡಿ ಲಕ್ಷಾಂತರ ರೂಪಾಯಿ ಕೊಟ್ಟು ಹಣ ಕೊಟ್ಟು ನಿಮ್ಗೆ ಹಾಕ್ಸಿದ್ದಾರೆ, ಈಗ ಅದನ್ನ ತೆಗಿಯೋಕೋ ಆಗ್ದು ಇರೋಕೋ ಆಗ್ದು ಅಂತ ಹೇಳಿದ್ರೆ ತೆಗಿಲೇಬೇಕಾಗುತ್ತೆ ಕೆಲವೊಂದ್ಸಾರಿ. ಸೊ ಇದನ್ನ ನಾನು ರೀಸೆಂಟ್ ಆಗಿ ನೋಡಿ ನೋಡಿ ತುಂಬಾ ಜನ ಕ್ಲೈಂಟ್ಸು ಮಿಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನೊಂದು, ಯಾವ್ದಾದ್ರು ಹುಡುಗನ್ಗೆ ಮದ್ವೆ ಹುಡುಗಿ ಹುಡುಕ್ತಾ ಇದ್ದೀರಾ ಅಂದ್ರೆ ಕೇತು ಏನಾದ್ರು ನವಗ್ರಹ ಉಂಗುರ ಅಥವಾ ಕೇತು ಹಾಕಿದ್ರೆ ರಿಮೂವ್ ಮಾಡಿ, ಅಥವಾ ಮರ್ಕ್ಯುರಿ ಹಾಕಿದ್ರೆ ರಿಮೂವ್ ಮಾಡಿ. ಸೊ ಮಕ್ಳಾಗಿಲ್ಲ ಅಂತ ಹೇಳ್ತೀರಾ, ಅವ್ರಿಗೆ ನಪುಂಸಕತೆ ಆಕ್ಟಿವೇಟ್ ಮಾಡ್ತೀರಾ ಮರ್ಕ್ಯುರಿ ಕೇತಿ ಹಾಕಿ, ಮತ್ತೆ ಎಲ್ಲಿ ನಿಮ್ಗೆ ಅದು ಮಗು ಆಗುತ್ತೆ. ಸೊ ಹಾಗಾಗಿ ಇನ್ ಕೆಲವ್ರು ಹೇಳ್ತಾರೆ ಶುಕ್ರದಶ ಅಂತ ಹೇಳಿ ಡೈಮಂಡ್ ಹಾಕ್ತಾರೆ, ಆಲ್ರೆಡಿ ಶುಕ್ರದಶ, ಇನ್ನು ಅದ್ರ ಜೊತೆ ಡೈಮಂಡ್ ಮತ್ತೆ ಅಫೇರ್ ಕಾಂಬಿನೇಷನ್ಸ್ ಬರ್ದೇ ಇರುತ್ತಾ, ನೀವುಗಳೇ ಆಕ್ಟಿವೇಟ್ ಮಾಡೋದು, ಬೇರೆ ಯಾರು ಆಕ್ಟಿವೇಟ್ ಮಾಡಲ್ಲ. ಅದರರ್ಥ ದಶ ಹೋಗಿರುತ್ತೆ ಅಷ್ಟೇನೆ. ಸೊ ಇದಿಷ್ಟು ಪಾಯಿಂಟ್ಸು ನಮ್ಮ ಈ ಒಂದು ಸ್ಟೋನ್ ಕ್ಲಾಸಸ್ ಅಲ್ಲಿ, ಅಂದ್ರೆ ಸ್ಟೋನ್ಸ್ ಬಗ್ಗೆ ನಿಮಗೆ ಇನ್ನೂ ತಿಳಿದೇ ಇರುವಂತಹ ತುಂಬಾ ವಿಚಾರಗಳನ್ನ ನಾನು ಕ್ಲಾಸ್ ಅಲ್ಲಿ 2 hours ಕ್ಲಾಸ್, ಮಿನಿಮಮ್ 2 hours ಕ್ಲಾಸ್. ಸೊ ನೈಟ್ 8 o'clock ಇರುತ್ತೆ. ಮೇ 2nd ಶನಿವಾರ. ಶನಿವಾರನೇ ಯಾಕೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ಶನಿವಾರನೇ ಎಕ್ಸ್ಪ್ಲೈನ್ ಮಾಡಬೇಕು ಅದೇ ಮುಹೂರ್ತದಲ್ಲಿ, ಆ ದಿನದ ಮುಹೂರ್ತದಲ್ಲಿ, ಅದಕ್ಕೋಸ್ಕರ. ಸೊ 30 ಮೆಂಬರ್ಸ್ ಅಷ್ಟೇ ತಗೊಳ್ಳೋದು, ಅದಕ್ಕೆ ಮೇಲೆ ತಗೊಳಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಸ್ಟೋನ್ಸ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಸ್ಯಾಟ್ರನ್ ಆಕ್ಟಿವೇಟ್ ಆಗುತ್ತೆ. ಅಗೈನ್
ಇದು ಕಾರ್ಮಿಕ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ನಾವಿಲ್ಲಿ ಫೇಸ್ ಮಾಡ್ಬೇಕಾಗುತ್ತಲ್ಲ ಅದಕ್ಕೋಸ್ಕರ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 30 ಮೆಂಬರ್ಸ್ ಆದ್ರೂ ನೀವು ತಿಳ್ಕೊಂಡಾಗ ಬೇರೆಯವ್ರಿಗೆ ನೀವು ಗೈಡ್ ಮಾಡಿದಾಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಕ್ಕಪಕ್ಕ ನೀವು ಯಾರ ಕೈಲಿ ಸ್ಟೋನ್ ನೋಡ್ತೀರಾ ಟ್ರಾವೆಲಿಂಗ್ ಮಾಡುವಾಗ, ಸೊ ಈ ತರ ನೀವು ಸ್ಟೋನ್ ನೋಡಿದಾಗ ನೀವು ರಿಯಲೈಸ್ ಆಗಿ ನಿಮ್ಮಿಂದ ಅವ್ರಿಗೊಂದಷ್ಟು ಮಾಹಿತಿ ಹೋಗಿ ಪುಣ್ಯ ನಿಮ್ಗೇನೆ ಬರುತ್ತೆ. ಅಥವಾ ನಿಮ್ಮ ಮಕ್ಕಳಿಗೆ ರಾಂಗ್ ಆಗಿ ಹಾಕ್ಸಿದೀರಾ, ಸೊ ಏನಾದ್ರು ಹಾಕಿದ್ರೆ ನಿಮ್ಗೆ ರಿಯಲೈಸ್ ಆಗುತ್ತೆ. ಸೊ ಸ್ಟೋನ್ಸ್ ಕ್ಲಾಸ್ ಕಂಡಕ್ಟ್ ಆಗ್ತಾ ಇದೆ. 2 hours ಕ್ಲಾಸ್, ಮಿನಿಮಮ್ 2 hours ಇದ್ದೇ ಇರುತ್ತೆ. ನೈಟ್ 8 o'clock ಕ್ಲಾಸ್ ಇರುತ್ತೆ. 8 to 9, 9 to 10, ಸಮ್ ಟೈಮ್ ಅದು 11ಗೂ ಹೋಗುತ್ತೆ, ಡಿಪೆಂಡಿಂಗ್ ಆನ್ ದ ಬ್ಯಾಚ್. ಸೊ ಓನ್ಲಿ ಇದೊಂದೇ ಸರಿ ಅಟೆಂಡ್ ಮಾಡ್ತಾ ಇರೋದು ಅಥವಾ ಇದೊಂದೇ ಸರಿ ಕಂಡಕ್ಟ್ ಮಾಡ್ತಾ ಇರೋದು 30 ಮೆಂಬರ್ಸ್ ಮೇಲೆ ನಾವು ತಗೊಳ್ಳೋದಿಲ್ಲ. ಬಿಕಾಸ್ ವಿ ಹ್ಯಾವ್ ಸಮ್ ರೂಲ್ಸ್. ಹಾಗಾಗಿ ವಿತೌಟ್ ಅವರ್ ಗುರೂಜಿ ಪರ್ಮಿಷನ್ಸ್ ವಿ ಕಾಂಟ್ ಡೂ ದೋಸ್ ಥಿಂಗ್ಸ್. ಹಾಗಾಗಿ ಬಟ್ ತುಂಬಾ ಜನ ಕ್ಲೈಂಟ್ಸ್ ಮಿಸ್ಟೇಕ್ಸ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ 30 ಜನಕ್ಕಾದ್ರೂ ಸೊ ಲಕ್ ಆಕ್ಟಿವೇಟ್ ಆಗಲಿ ಅಥವಾ ಮಿಸ್ಟೇಕ್ಸ್ ಕರೆಕ್ಷನ್ ಆಗಲಿ ಅಂತ ಹೇಳಿ ಸೊ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯಿನ್ ಆಗಬಹುದು. ವಾಟ್ಸಪ್ ಮಾತ್ರ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ರಿಮೈನಿಂಗ್ ಡೀಟೇಲ್ಸ್ ಇಲ್ಲೇ ಕೊಟ್ಟಿದ್ದೀನಿ. ಫೀಸ್ ಮಾತ್ರ, ಸೊ ಫೀಸ್ನ ಮಾತ್ರ ನಿಮಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಬರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಜಾಯಿನ್ ಆಗಿ, ಅದರ್ವೈಸ್ ಲೀವ್ ಇಟ್. ಬಟ್ ಇಲ್ಲಿ ಹೇಳ್ದೆ ಅಲ್ವಾ ಇದು, ಸೊ ಇವ್ರಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿ. ಲಾಯರ್ಗಳೆಲ್ಲ ಎಲ್ಲೋ ಸಫರ್ ಹಾಕೋಕ್ಕಾಗೋದಿಲ್ಲ, ಜಡ್ಜ್ಗಳೆಲ್ಲ ಬ್ಲೂ ಸಫರ್ ಹಾಕೋಕ್ಕಾಗೋದಿಲ್ಲ. ಸೊ ಒಂದು ಪ್ಲಾನೆಟ್ಟು, ಒಂದೇ ಒಂದು ಪ್ಲಾನೆಟ್ಗೆ 100 ರಿಸಲ್ಟ್ಸ್ ಇರುತ್ತೆ. ಅದರಲ್ಲಿ ಮೈನಸ್ಸು ಇರುತ್ತೆ, ಪ್ಲಸ್ಸು ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಬಿ ಕೇರ್ಫುಲ್. ಈಗ ಆಲ್ರೆಡಿ ಹೇಳಿದ್ದೀನಿ, ಹೆಣ್ಮಕ್ಳು ಯಾರಾದರೂ ಸೊ ಮರ್ಕಿರಿ ಹಾಕೊಂಡಿದ್ದೀರಾ ಅಂದ್ರೆ ರಿಮೂವ್ ಮಾಡಿ. ಮಲ್ಟಿಪಲ್ ಕಮ್ಯುನಿಕೇಶನ್ ಆಕ್ಟಿವೇಟ್ ಆಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಯಾವಾಗ ಮದುವೆ ವಿಚಾರವಾಗಿ ನೋಡ್ತಿದ್ದೀರಾ ಅಂದಾಗ ಮರ್ಕಿರಿ ಹಾಕೊಂಡ್ರೆ ಎಲ್ಲರಿಗೂ ಬಿಸ್ನೆಸ್ ಆಗೋದಿಲ್ಲ. ಹಾಗೆ ಇನ್ನೊಂದು ವಿಚಾರ ಮೆನ್ಷನ್ ಮಾಡ್ತಾ ಇದ್ದೀನಿ, ಕ್ಲಾಸ್ಗೆ ಯಾರು 30 ಮೆಂಬರ್ಸ್ ಜಾಯಿನ್ ಆಗ್ತೀರಾ ವಾಟ್ಸಪ್ ಮಾಡಿ. ಫೀಸ್ ನಿಮಗೆ ಓಕೆ ಆದರೆ ಮಾತ್ರ ಜಾಯಿನ್ ಆಗಿ, ಇಲ್ಲಾಂದ್ರೆ ಆಗಬೇಡಿ. ಹಾಗೆ ಕ್ಲಾಸ್ಗೆ ಯಾರು ಜಾಯಿನ್ ಆಗ್ತೀರಾ ನಿಮಗೆ, ಸೊ ನೀವುಗಳು ನನ್ನ ಗ್ರೂಪಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಯಾರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ತುಂಬಾ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ MS ಸುಬ್ಬಲಕ್ಷ್ಮಿ ಅವರು ಮೂಗೂತಿ ಗೋಲ್ಡ್ ಡೈಮಂಡ್ ಹಾಕಿದ್ದಾರೆ, ಅವ್ರಿಗೆ ತುಂಬಾ ಒಳ್ಳೇದಾಯ್ತು, ಎಲ್ಲರೂ ಡೈಮಂಡ್ ಹಾಕೊಳ್ಳಿ ಅಂತ. ಸೊ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅವರ ಚಾರ್ಟ್ನ ನಿಮಗೆ. ನೀವು ಅವ್ರ ಬಗ್ಗೆ ಅವರ ಹಿನ್ನೆಲೆ ರಿಸರ್ಚ್ ಮಾಡ್ಕೊಂಡು ಬನ್ನಿ. ನಮ್ಮ ಸ್ಟೂಡೆಂಟ್ಸ್ ಯಾರು ಜಾಯಿನ್ ಆಗ್ತಿರಲ್ಲ ನೀವುಗಳು ಮಾತ್ರ, ಸೊ 30 ಮೆಂಬರ್ಸ್ ಇರ್ತಿರಲ್ಲ ನೀವುಗಳು ಮಾತ್ರ. ಇಲ್ಲಿ ನಾವು MS ಸುಬ್ಬಲಕ್ಷ್ಮಿ ಅಮ್ಮನವರ ಒಂದು ಚಾರ್ಟ್ನ ವಿಶ್ಲೇಷಣೆ ಮಾಡಿ ಅವ್ರದ್ದು D9 ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಕೆಲವ್ರಿಗೆ ಸಕ್ಸಸ್ ಆಗುತ್ತೆ, ಅದರಿಂದ ಬರೀ ಸಕ್ಸಸ್ ಆಗಲಿಲ್ಲ ಅವ್ರಿಗೆ, ಶಿ ಸಫರ್ ಲಾಟ್. ಅದಕ್ಕೆ ಹೇಳಿದ್ದು ಅವ್ರದ್ದು ಹಿನ್ನೆಲೆ ನೀವು ರಿಸರ್ಚ್ ಮಾಡ್ಕೊಂಡು ಬನ್ನಿ, ಸ್ಟೂಡೆಂಟ್ಸ್ ನಮ್ಮ ಕ್ಲಾಸ್ಗೆ ಯಾರು ಜಾಯಿನ್ ಆಗ್ತೀರಾ ಅವ್ರಿಗೆ ಅಂತ ಹೇಳಿ. ಸೊ ಹಾಗಾಗಿ ಸ್ಟೋನ್ನ ಇದುವರೆಗೂ ನಿಮಗೆ ಗೊತ್ತಿಲ್ಲದೆ, ಇದುವರೆಗೂ ಯಾರು ಹೇಳಿಕ್ ಸಾಧ್ಯನೇ ಇಲ್ಲ. ಟು ಬಿ ಫ್ರ್ಯಾಂಕ್, ನಾನೇ ಎಷ್ಟೋ ಜನ ಆಸ್ಟ್ರಾಲಜರ್ಸ್ನ ಕೈಲಿ ಅದು ರಿಮೂವ್ ಮಾಡಿಸಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ. ಗೊತ್ತಿರಬೇಕು ಅಂತ ರೂಲ್ ಇಲ್ಲ. ಸೊ ಅವರವರ IQಗೆ ಡಿಪೆಂಡ್ ಆಗಿರುತ್ತೆ, ರಿಸರ್ಚ್ ಮೇಲೆ ಹೋಗುತ್ತೆ, ತೊಂದರೆ ಇಲ್ಲ. ಬಟ್ ಫೈನಲಿ ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಇವಾಗ್ಲಾದ್ರೂ ಅವ್ರು ತೆಗೆದು ಅದರಿಂದ ಒಂದು ಬೆನಿಫಿಟ್ನ ತಗೋತಾರೆ. ಹಾಗಾಗಿ ಅಂಡ್ ಇನ್ನು ಕೆಲವರು ಲಕ್ಷಾಂತರ ರೂಪಾಯಿ ಕೊಟ್ಟು ಗೂಬೆ ಉಂಗುರ ಇದೆಲ್ಲ ಹಾಕೋತೀರ. ಒಂದ್ ತಿಳ್ಕೊಳ್ಳಿ, ನಿಮ್ಮ ಚಾರ್ಟ್ ಅಲ್ಲಿ ಸೆಕೆಂಡ್ ಲಾರ್ಡ್, ಸೆಕೆಂಡ್ ಹೌಸ್ ಅಲ್ಲ, ಸೆಕೆಂಡ್ ಲಾರ್ಡ್ ಪ್ಲಸ್ ಸೆಕೆಂಡ್ ಹೌಸ್ ಅಲ್ಲಿ ಕೂತಿರೋ ಗ್ರಹಗಳಲ್ಲ, ಸೆಕೆಂಡ್ ಲಾರ್ಡ್ ಎಲ್ಲಿ ಕೂತಿರುತ್ತೆ ಅದ್ರ ಮೇಲ್ ಡಿಪೆಂಡ್ ಆಗುತ್ತೆ ನಿಮ್ಗೆ ಹಣ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಅಂತ ಹೇಳಿ. ಅದನ್ನ ಹೊರತುಪಡಿಸಿ ಎಕ್ಸ್ಟರ್ನಲ್ ನೀವು ಏನೇ ಮಾಡಿದ್ರು ಹಣ ಬರೋದಿಲ್ಲ. ಫಸ್ಟ್ ಯೋಗ ಇರಬೇಕು D1 ನಲ್ಲಿ, D9 ಅಲ್ಲಿ ಅದು ಫ್ರೂಟ್ ಇರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಯಾರೋ ನಮ್ಮ ಸ್ಟೂಡೆಂಟ್ ಜಾಯ್ನ್ ಆಗ್ತಿದ್ದೀರಾ, ನಿಮ್ಗೆ ಈಗ ದಶ ಹೊಸದು ಯಾವುದೋ ಬಂದಿದೆ, ಸ್ಟೋನ್ ನೀವು ಹಾಕ್ತಾ ಇದ್ದೀರಾ, ಅದು D1 ಅಲ್ಲೂ ಚೆನ್ನಾಗಿದೆ, D9 ಅಲ್ಲೂ ಚೆನ್ನಾಗಿದೆ, D10 ಅಲ್ಲೂ ಚೆನ್ನಾಗಿದೆ ಅಂದಾಗ ಅದು ನಿಮ್ಗೆ × 3 ಪಟ್ಟು ಕೊಡುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀರಾ ನೋಡಿ, ಇಲ್ಲಿ ಶುಕ್ರ ಉಚ್ಚ ಅಂತ ಹೇಳ್ಬಿಟ್ಟು ಇವ್ರಿಗೆ ಡೈಮಂಡ್ ಹಾಕ್ಸ್ತಾರೆ. ಏನಾಗುತ್ತೆ ಪ್ರಾಬ್ಲಮ್ ಹೇಳಿ, ಏನಾಗುತ್ತೆ? ಸೊ ನಿಮ್ಗೆ ಗೊತ್ತಲ್ವಾ, ಆ ತರ ಆಗುತ್ತೆ. ನಡೀತಾ ಇರೋದೇ ರಾಹು ದಶ. ಸೊ ಹಾಗಾಗಿ ಏನ್ ದಶಗಳು ನಡೆಯುತ್ತೆ ಅದನ್ನು ನಾವು ನೋಡ್ಬೇಕಾಗುತ್ತೆ. ಸೊ ಕ್ಲಾಸಲ್ಲಿ ಇದುವರೆಗೂ ನಿಮ್ಗೆ ಯಾರಿಗೂ ಹೇಳಿರಕ್ ಸಾಧ್ಯನೇ ಇಲ್ಲದೆ ಇರುವಂತದ್ದು ನೀವ್ ಯಾಕೆ ಹೇಳ್ತಿದ್ದೀರಾ? ಸೀರಿಯಸ್ಲಿ ನಾನು 30 ಮೆಂಬರ್ಸ್ ಅಷ್ಟಕ್ಕೆ ಹೇಳ್ತಾ ಇರೋದು, ಅದಕ್ಕೇನೆ. ಸೊ 30 ಮೆಂಬರ್ಸ್ ಮೇಲೆ ಹೇಳ್ತಾ ಇಲ್ಲ. 30 ಮೆಂಬರ್ಸ್ ಅಲ್ಲಿ ಅವ್ರಿಗೆ ಯಾರಿಗೆ ಪುಣ್ಯ ಇದೆಯೋ ಅವರು ಜಾಯ್ನ್ ಆಗ್ತಾರೆ. ಸೊ ಹಾಗಾಗಿ ಕ್ಲಾಸ್ ಕಂಡಕ್ಟ್ ಆಗ್ತಾ ಇದೆ May 2nd ಸ್ಯಾಟರ್ಡೆ ನೈಟ್ 8 o'clock to 11, ಮ್ಯಾಕ್ಸಿಮಮ್ 10 to 10:30, 11 ವರ್ಗು. ಇಲ್ಲಿ ಸ್ಟೂಡೆಂಟ್ಸ್ ಯಾರಿಗಾದ್ರು ಅವರ ವೈಯಕ್ತಿಕ ಜಾತಕ ಸೊ ಕನ್ಫ್ಯೂಸ್ ಇದೆ ಅಂದಾಗ ಕೊಡ್ತೀವಿ. ಸೊ ರೆಮಿಡೀಸ್ ಇಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಸಮಥಿಂಗ್ ಲಕ್ ಆಕ್ಟಿವೇಟ್ ಆಗಿದೆ ಅಂತಾನೆ ನಿಮಗೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ಓಕೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋಸ್ ಬರ್ತಾ ಇರತ್ತೆ ನೋಡಿ. ಸೊ ಎಕ್ಸಾಮ್ಸ್ ಇರೋ ಕಾರಣಕ್ಕೆ ವಿಡಿಯೋ ಡಿಲೇ ಆಗಿದೆ ಅಷ್ಟೇನೆ, ಅದು ಬಿಟ್ರೆ ಬೇರೆ ಏನಿಲ್ಲ.
ನಿಮಗೆ ಈ ತರ ಯಾರು ನಿಮಗೆ ಗೈಡ್ ಮಾಡಲ್ಲ. ನೀವು ಒಂದು ಜ್ಯುವೆಲರಿ ಶಾಪ್ಗೆ ಹೋಗ್ತೀರಾ, ಅವನು ಬಿಸ್ನೆಸ್ ಮಾಡ್ಕೊಂಡು ಕಳಿಸ್ತಾನೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ, ಅಲರ್ಟ್, ಎಚ್ಚರಿಕೆ. ಸೊ ಆಲ್ರೆಡಿ ಫೇಸ್ ಮಾಡ್ತಾ ಇದ್ದೀರಾ, ರಿಮೂವ್ ಮಾಡಿ. ಈಗ 30 ಜನ ಸ್ಟೂಡೆಂಟ್ ಜಾಯ್ನ್ ಆಗೋದ್ರಲ್ಲಿ ಎಷ್ಟು ಜನ ರಿಮೂವ್ ಮಾಡ್ತಾರೆ, ಎಷ್ಟು ಜನ ಆಕ್ಟಿವೇಟ್ ಮಾಡ್ಕೊತಾರೆ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಜಾತಕ, ಸೊ ಈಗ ಇವ್ರಿಗೆ ಜಡ್ಜ್ಗೆ ಎಕ್ಸಾಮ್ ಫೇಲ್ ಆಗಿದೆ, ಈಗ ಸದ್ಯಕ್ಕಿಲ್ಲ, ಈಗ ರೆಮಿಡೀಸ್ ಆಗುತ್ತೆ, ಅವ್ರಿಗೆ 3 ಇಯರ್ಸ್ ಆದಮೇಲೆ ಆಗುತ್ತೆ. ಸೊ ಹಾಗಾಗಿ ಸೊ ಈ ಥರ ನೀವುಗಳು ಯಾರಾದರೂ ನೋಡ್ತಾ ಇದ್ರೆ, ಸೊ ಇಂಟ್ರೆಸ್ಟ್ ಇದ್ರೆ ನೀವು ಕ್ಲಾಸ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ತನಕ ವಿಡಿಯೋ ನೋಡಿರೋದಕ್ಕೆ ನಮಸ್ಕಾರಗಳು, ಧನ್ಯವಾದ.